ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಆರ್ಭಟವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮವಾಗಿ ತುಂಗಭದ್ರಾ ನದಿ ಕೂಡ ಮೈದುಂಬಿ ಹರಿತಾ ಇದೆ. ಹೀಗಾಗಿ ಹೊಸಪೇಟೆ ಬಳಿ ಇರತಕ್ಕಂಥ ತುಂಗಭದ್ರಾ ಡ್ಯಾಮ್ ಈಗಾಗಲೇ ಭರ್ತಿ ಹಂತಕ್ಕೆ ಬಂದಿರುವಂತದ್ದು ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅಂದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರತಕ್ಕಂತಹ ತುಂಗಭದ್ರಾ ಡ್ಯಾಮ್ ಈಗಾಗಲೇ 77 TMC ನೀರನ್ನ ಸಂಗ್ರಹ ಮಾಡುವ ಮೂಲಕವಾಗಿ ಈಗಾಗಲೇ ಭರ್ತಿ ಹಂತಕ್ಕೆ ಬಂದಿರುವಂತದ್ದು. ಹೀಗಾಗಿ 62,000 ಕ್ಯೂಸೆಕ್ಸ್ ನೀರನ್ನ ಸುಮಾರು 19 ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡುವ ಮೂಲಕವಾಗಿ ನೀರನ್ನ ಹೊರಬಿಟ್ಟಿರೋದಾಗಿ ತುಂಗಭದ್ರಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಈಗಾಗಲೇ ಹರಿತಾ ಇರುವಂತದ್ದು ಸುಮಾರು ನೀವು ಗಮನಿಸಬಹುದಾಗಿದೆ. ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ಏನು ಕಿತ್ತೋಗಿತ್ತು ಆ ಸೇಫ್ಟಿ ದೃಷ್ಟಿಯಿಂದಾಗಿ ತುಂಗಭದ್ರಾ ಡ್ಯಾಮ್ ಕೂಡ 19ನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ 18 ಮತ್ತು 20ನೇ ಕ್ರಸ್ಟ್ ಗೇಟ್ ಅನ್ನ ಈಗಾಗಲೇ ಯಾವುದೇ ಕಾರಣಕ್ಕೂ ಓಪನ್ ಮಾಡಿಲ್ಲ. ಯಾಕಂದ್ರೆ ಆ ಸೇಫ್ಟಿ ದೃಷ್ಟಿಯಿಂದಾಗಿ ಕೇವಲ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸುಮಾರು 19 ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡುವ ಮುಖವಾಗಿ ನೀರನ್ನ ಯಥೇಚ್ಛವಾಗಿ ಹೊರಬಿಡ್ತಾ ಇದ್ರೆ ಇನ್ಫ್ಲೋ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಅಂತಂದ್ರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿತ್ಯವಾಗಿ ಮಳೆ ಬರ್ತಾ ಇದೆ. ಸುಮಾರು 52,000 ಕ್ಯೂಸೆಕ್ಸ್ ಇನ್ಫ್ಲೋ ಕೂಡ ಇರುವಂತದ್ದು. ಹೀಗಾಗಿ ಈ ರುದ್ರರಮಣೀಯ ದೃಶ್ಯವನ್ನ ನೋಡ್ಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಕೂಡ ಹೊಸಪೇಟೆ ಡ್ಯಾಮ್ ನ ಪಕ್ಕದಲ್ಲಿ ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿಂದ ಕೇವಲ 10 ಕಿಲೋಮೀಟರ್ ಮಾತ್ರ ದೂರದಲ್ಲಿರ್ತಕ್ಕಂಥ ಹಂಪಿ ಇದೆ. ಹಂಪಿ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪ್ರವಾಸಿಗರು ಎಲ್ಲರೂ ಕೂಡ TB ಡ್ಯಾಮ್ ನ ವೀಕ್ಷಣೆಗೋಸ್ಕರ ಬಂದಿರುವಂತದ್ದು. ಇಲ್ಲಿರ್ತಕ್ಕಂತಹ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೋ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ರುದ್ರರಮಣೀಯವಾಗಿ ಹೇಳ್ತಾ ಇರುವಂತಹ ದೃಶ್ಯವನ್ನ ನೋಡ್ಲಿಕ್ಕೆ ಪ್ರತಿ ವರ್ಷವೂ ಕೂಡ ಅಂದ್ರೆ ಮಳೆ ಭಾಗದಲ್ಲಿ ಅಂದ್ರೆ ಮಲೆನಾಡು ಯಾವಾಗ ಮಳೆ ಪ್ರಾರಂಭ ಆಗುತ್ತಾ ಆಗಿನಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು TB ಡ್ಯಾಮ್ ವೀಕ್ಷಣೆಗೆ ಬರ್ತಾರೆ. ಕೇವಲ ವಿಜಯನಗರ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆ ಭಾಗದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿರ್ತಕ್ಕಂಥ ರುದ್ರರಮಣೀಯ ದೃಶ್ಯವನ್ನು ನೋಡ್ಲಿಕ್ಕೆ ಬರ್ತಾ ಇರುವಂತದ್ದು. ಇದೊಂದು ಕೂಡ ಪ್ರಮುಖ ಅಂಶವನ್ನು ಗಮನಿಸಬೇಕಾದ್ರೆ ತುಂಗಭದ್ರಾ ಡ್ಯಾಮ್ ನಿಂದ ಯಾವಾಗ 62,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡ್ಲಾಗ್ತೋ ಆ ಸಂದರ್ಭದಲ್ಲೇ ಇಲ್ಲಿ TB ಬೋರ್ಡ್ ಕೂಡ ತುಂಗಭದ್ರಾ ನದಿಗೆ ಅಂಟಿಕೊಂಡಿರ್ತಕ್ಕಂತಹ ಸಾಕಷ್ಟು ಹಳ್ಳಿಗಳಿಗೆ ಮತ್ತು ತಾಲೂಕಿನ ಪಟ್ಟಣಗಳಿಗೆ ಜನರಿಗೆ ಈಗಾಗಲೇ ಒಂದು ಕಠಿಣ ಸೂಚನೆಯನ್ನು ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ನದಿಗೆ ಇಳಿಬಾರದು ಜನ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆದೇಶವನ್ನ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಅಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಡುವಂತಹ ಸಾಧ್ಯತೆಯಿಂದಾಗಿ ಯಾವುದೇ ಕಾರಣಕ್ಕೂ ತುಂಗಭದ್ರಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಜನರು ಕೂಡ ನದಿಗೆ ಇಳಿಬಾರದು ಅನ್ನೋ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ್ ಅಬಡಿಕೆ, TV9 ವಿಜಯನಗರ.